ಎಲ್ಲೋ ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಸ್ಟಮ್ ಕ್ಲಾಶ್ ಸ್ಕ್ವಾಡ್ ಆಡ್ತಾ ಇದ್ದೀನಿ. ಅದು ನಾನು ಮತ್ತು ಡ್ರ್ಯಾಗನ್ 7 ಅಂತ ಫ್ರೆಂಡು, ಮತ್ತು ಆ ಕಡೆ ಟೀಮಲ್ಲಿ ಟೀಮ್ ಆರೋ 4 ಮತ್ತು ಜಯಾದಿತ್ಯ. ನಾನು ಈಗ M1887 ಡಬಲ್ ಶಾಟ್ ಗನ್ ಮತ್ತು MP40 ಡೆಸರ್ಟ್ ಈಗಲ್ ತಗೊಂಡಿದ್ದೀನಿ. ಈ ಸಲ ಈ ಕಡೆ ರೂಟಿಂದ ಹೋಗೋದ, ಆ ಕಡೆ ರೂಟಿಂದ ಹೋಗೋದು ಬೇಡ. ಡೆಸರ್ಟ್ ಈಗಲ್ ಟ್ರೈ ಮಾಡೋಣ. ಯಾವ ಕಡೆಯಿಂದ ಬರ್ತಾವ್ರೆ ಅಂತ ಗೊತ್ತಿಲ್ಲ. ಇಲ್ಲಿಂದಾನೆ ಬರ್ತಾವ್ರೆ. ಆಫ್ಲೈನ್ ಯಾರು ಆಫ್ಲೈನ್ ಯಾಕೆ ಗೊತ್ತಿಲ್ಲ. ನನಗೆ ಮಾಡಕ್ಕಿಲ್ಲ. ಹಾಕಿರೋ ಮಂಡೆ ಆಗಬೇಕು. ಓಕೆ. ಅಯ್ಯೋ ಕಟ್ ಆಫ್ 40 ಅಲ್ಲ 50 ಇಲ್ಲ 19 17 ಕೊಟ್ಟಿದ್ದಾನೆ. ಈ ಕಿಲ್ ನಂದೇ ಆಗಬೇಕು. MP40 ಡ್ಯಾಬ್ ಹೊಡೆಯೋಣ. ಅವನಿಗೆ ಡ್ಯಾಬ್ ಹೊಡೆಯೋಣ. ಡ್ಯಾಬು ಅಣ್ಣ ಸಿಗ್ತಾನೆ ಇಲ್ಲ. ಬಂದ ಅವನ ಕಟನಾದಲ್ಲಿ ಹೊಡಿತಾನೆ ಅಂತ ನೋಡೋಣ. ಈ ಕಟನಾದಲ್ಲಿ ಹೋದ. ಮತ್ತು ಈ ವಿಡಿಯೋದು ಇಂಟ್ರೋ ಹಾಕಿದ್ದೀನಿ. ಇಂಟ್ರೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇಂಟ್ರೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆದರೆ MVP ನಂದು 1 ಕಿಲ್, ಅವನದು 1 ಕಿಲ್ಲು. ಅದೇ ನನ್ನ 500 ಡ್ಯಾಮೇಜು. ಅವನು ಆಫ್ಲೈನ್ ಆಗಿದ್ದರಿಂದ 0 ಡ್ಯಾಮೇಜ್. 167 ಹೊಡಿದ್ದಾನೆ. ಅವನು ಇಲ್ಲೇ ನಿಲ್ಸೋಣ. ಅವನು ಆಫ್ಲೈನ್ ಅಂತ ಹೇಳ್ತೀನಿ. ಇಲ್ಲೇ ಇರಬೇಕಂತ ನೆಟ್ವರ್ಕ್ ಸಿಗ್ತಾಯಿಲ್ಲ ಅಂತ. ನಿಲ್ಲೋ ನೀನು ಹೊಡಿತಿದ್ದಾನೆ. ನಾನೇ ಹೊಡಿತಿರ್ತೀನಿ ಹೋಗ್ಬಿಟ್ಟು. ಯಾಕೆ ಹೊಡೆದಿದ್ದೀನಿ. ಇಬ್ಬರು ಹಾಕೋಣ. ಇಬ್ಬರು ಹಾಕ್ತೇನೆ. ನಾವೇ ನೆಟ್ವರ್ಕ್ ಸಿಗ್ತಾಯಿಲ್ಲ. ನೆಟ್ವರ್ಕ್ ಸಿಗ್ತಿಲ್ವ ಇಲ್ಲ ಎಕ್ಸಿಟ್ ಆಗ್ಬಿಟ್ಟು ಅವರ ಭಯ ಮಾಡಿಬಿಟ್ಟು ಎದುರ್ಕಾಗ್ಬಿಟ್ಟು. ನಾನು ಈ MVP 762 ಅವನಿಗೆ 25 ಅವನದಿನ್ನ 67 ಆಫ್ಲೈನು 0 ಡೆತ್ 2 ಟೈಮ್ಸ್. ಈ ರೌಂಡಲ್ಲಿ ಆನ್ಲೈನ್ ಬಂದಿರಬೇಕು, ಇಲ್ಲ ಆಫ್ಲೈನ್ ಇರಬೇಕು. ನೆಟ್ವರ್ಕ್ ಸಿಕ್ಕಿರ್ತಾ ಇಲ್ಲ ಗೊತ್ತಿಲ್ಲ. ಆನ್ಲೈನ್ ಇರಬೇಕು. ಗೋಲೆಲ್ಲ ಹಾಕೊಂಡ್ಬರ್ತಾರೆ. ಒಪ್ಪಿ ಈ ಕಡೆಯಿಂದ ಬಂದ ಅವರು ಇಲ್ಲೊಬ್ಬ ಬಂದ. ಒಂದು ಬಂದ್ಬಿಟ್ಟು ಹಾಕ್ತಿದ್ದಾನೆ. ಆಮೇಲೆ ಹೆಚ್ಚು ಮಾಡ್ಕೊಂಡು ಡ್ರ್ಯಾಗನ್ 7 ಮಾಡಿದ್ದು. ಅಣ್ಣ ಈ ಕಡೆಯಿಂದಾನೆ ಬರ್ತಾನೆ. ಸ್ಟ್ರೈಕ್. ಇವನು ಎಲ್ಲ ಡ್ಯಾಮೇಜ್ ಕೊಟ್ಟಿದ್ದಾನೆ. ಸ್ವಲ್ಪ ಬುಲೆಟ್ ಹೊಡೆದೆ. ಈ ಸಲ MVP ಡ್ರ್ಯಾಗನ್ನು 6 ಡ್ಯಾಮೇಜ್. ನಂದೇ ಜಾಸ್ತಿ 900. ಆದರೆ ಒಂದು ಕಿಲ್ಲು ವಿಕಲ್. ಈ ಹೋದ ರೌಂಡ್ MVP. ಆದರೆ ನಾನೇ ಟೋಟಲ್ MVP 900 ಡ್ಯಾಮೇಜ್ ಈಕ್ವಲ್ ಕಿಲ್ಲು. ಈ ರೌಂಡ್ 2 ಕಿಲ್ಲು ನಾನೇ ಮಾಡ್ಬಿಡೋದು ಗನ್ನಲ್ಲಿ. ಹಂಗೆ ಮಾಡ್ಬಿಡೋದು 2 ಕಿಲ್ಲು ನಾನೇ. ಒಬ್ಬ ಬಂದ. ಇಬ್ಬರು ಬಂದರು. ಆ ಕಡೆಯಿಂದ ಒಬ್ಬ, ಈ ಕಡೆಯಿಂದ ಒಬ್ಬ. ಇಲ್ಲಿ ಈ ಕಡೆಯಿಂದ ಬಂದ.
ಓಕೆ ಒಪ್ಪಿ 40 ಹೆಡ್ ಶಾಟು ಹೆಡ್ ನಂಬರ್. ಒಂದು ಕಿಲ್ ಒಂದು ನಾಕ್ ಮಾಡ್ದೆ ಒಂದು. ಓಕೆ ಅವನು ಬಾನ್ಫೈರ್ ಹಾಕೊಳ್ತಾ ಇದ್ದಾನೆ. HP ಹೀಲ್ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಹೆಲ್ಮೆಟ್ ಡ್ಯಾಮೇಜ್ ಆಗಿರುತ್ತೆ ಪಕ್ಕ. ಗೂಗಲ್ಲೆಲ್ಲ ಬ್ರೇಕ್ ಮಾಡಿ ಔಷಧ ಹೊಡೆದ ಇಲ್ಲ ಫುಲ್ ಪಕ್ಕ ನಂದೆ. ಏನಾದ್ರು ಒಳಗೋಗಿಲ್ಲ ಅಂದಿದ್ದೆ ಫುಲ್ ನಂದೆ ಪಕ್ಕ. ಕ್ಲಾಕ್ ಟವರ್ ಈ ಸಲ ಫುಲ್ಲು ಅವನದೇ ಜಾಸ್ತಿ ಆಗ್ಬಿಟ್ಟಿದೆ. ಆದರೆ ಇನ್ನೂ ಡ್ಯಾಮೇಜ್ ಮುಂದೆ ಅವನು ಅಷ್ಟೇ ಕಿಲ್ಚೋರ್ ಮಾಡಿರೋ ಥರ ಅವನು. ಅದೇ ಒಂದು ಹೋದ ರೌಂಡಲ್ಲೆಲ್ಲ ಜಾಸ್ತಿ ಡ್ಯಾಮೇಜ್ ಮಾಡಿದೆ ಅದಕ್ಕೆ. Defender edit from glue Nova increase glue wall durability by 250 when releases a glue wall of 150 durability after 0.6 seconds towards the attacker direction. 20 seconds. ನಾವೇನು ಹಾಕಿದ್ರೆ ನಮ್ಮ ಮುಂದೆ ಗ್ಲೂ ವಾಲ್ ಬೀಳ್ತದಂತೆ. ಅವ್ನು ಕ್ಲಿಯರ್ ಮಾಡದೇ ಇರೋ ಥರ ರಶ್ ಮಾಡೋಣ. ಅಣ್ಣ ಅವನೇ ರಶ್ ಮಾಡ್ದ. ಬರಲಿ ಅವನೇ ಇಲ್ಲೇ ನಿಂತ್ಕೊಳ್ಳೋದ. ಅಣ್ಣಂದಿರು ಜಂಪ್ ಮಾಡ್ಕೊಂಡು ಈ ಕಡೆಯಿಂದ ಬಂದರೆ ಒಪ್ಪಿಸ್ಬಿಟ್ಟು ಕರೆಕ್ಟ್ ಒಂದು 4 ಗೋಲ್ ಹಾಕಿಬಿಡೋಣ. ಇಲ್ಲ ಓಕೆ ಇದು ಹೆಡ್ ಶಾಟ್ ಬಿದ್ದು ಒಂದು ರೆಡ್ ನಂಬರು. ಮತ್ತು ಈ ಸರಿ ನಾನೇ MVP ಈ ರೌಂಡು. ಮತ್ತು 6 ಕಿಲ್ ಮಾಡಿರೋಕ್ಕೆ ಅವನೇ 2 ಕಿಲ್ಸ್ ಮುಂದೆ ಅವನೇ. 500 ಡ್ಯಾಮೇಜಾ 200 ಡ್ಯಾಮೇಜ್ ಮತ್ತೆ ಅವನೇ ಲೀಡಲ್ಲ ಅವನು. ಮಾರ್ಸ್ ಎಲೆಕ್ಟ್ರಿಕ್ ಬಂದೈತೆ. ಈ ರೌಂಡ್ ನಾನು 2 ಕಿಲ್ ಮಾಡಬೇಕು. ಓಕೆ ಅವ್ರು ಈ ಕಡೆಯಿಂದಾನೇ ಬರ್ತಾವ್ರೆ. ಈ ಕಡೆಯಿಂದಾನೇ ಬರ್ತವ್ರೆ. ಈಚೆ ಬರೋ ಈಚೆ. ಓಕೆ ಕೊಟ್ಟ ಡ್ಯಾಮೇಜು. ಈಲಾಗ್ಬಿಡೋಣ ಬಾನ್ಫೈರ್ ಹಾಕೊಂಡು. ಓಕೆ ಅವನು 15 ತಗೊಳ್ತಾನೆ. ಅವ್ನಿಗೆ ಹೆಲ್ಪ್ ಮಾಡಬೇಕು. 4 ಆಗ್ಬಿಟ್ಟ. ಓಕೆ ಒಂದು 4 54 ಕಡ್ಡು. ಫಸ್ಟ್ ಕಿಲ್ ಕ್ಲಿಯರ್ ಮಾಡಿಬಿಡೋಣ. ಹಾಕೊಳಕ್ಕೆ ಬರ್ತಿದ್ದ ಅಷ್ಟು ಕಿಲ್ ಕ್ಲಿಯರ್ ಮಾಡಿದೆ. ಇನ್ನು ಮುಗಿಸ್ಬಿಡ್ಬೇಕು ಬೇಗ. ಝೋನ್ ಬಂದ್ಬಿಡ್ತು ಇಲ್ಲಾಂದರೆ. ಅಣ್ಣನೇ ಅವನೇ ರಶ್ ಮಾಡ್ತವ್ರೆ. ಅಣ್ಣ ಬಾಣ ಈ ಕಡೆಯಿಂದ ಹೋಗೋಣ. ಅಲ್ಲಿ ಝೋನ್ ಬರ್ತಾಯಿದೆ. ಅವನು ಹಂಗೆ ಬರ್ತಾವನು ಹಿಂಗೆ ಬರಬೇಕು. ಅಣ್ಣ ಹಿಂಗೆ ಬಂದ. ಓಕೆ ಮಿಸ್ಫೈರ್ ಆಗ್ಬಿಡ್ತು. ಮುಂದೆ ಹೋಗ್ಬಿಟ್ಟ. ಬಂದ ಎಷ್ಟು 51 ಕಟ್ ಶಾಟು. ನನಗೂ ಸೈಕಾಗಿ ಇಳಿಸೋನೆ. ಹೆಲ್ಮೆಟ್ ಸ್ವಲ್ಪ ಬಾನ್ಫೈರ್ ಹಾಕೊಂಡು ಇಲ್ಲಾಗ್ಬಿಡೋಣ. ನಂದು ಎಷ್ಟು ಡ್ಯಾಮೇಜ್ ಆಗಿ ಹೆಲ್ಮೆಟ್ 2 ಡ್ಯಾಮೇಜ್ ಇರುತ್ತೆ. ಅವನ ದಿನ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ ಜಾಸ್ತಿ. ಓಕೆ ನೋಡ್ದೇನೆ ಗ್ಲೂ ವಾಲ್ ಓಪನ್ ಮಾಡಿಬಿಟ್ಟೆ. ಅಬ್ಬೆ ಬಂದ. ಹೆಡ್ ಶಾಟ್. ಈ ಸಲ 2 ಕಿಲ್ಲಿ ನಂದೆ. 1v2 ಹೀರೋ ಆಗ್ಬಿಟ್ಟಿದ್ದೀನಿ ಈ ರೌಂಡು. ಮತ್ತು ಲೀಡ್ ಬಂದ್ಬಿಟ್ಟಿದ್ದೀನಿ 2000 ಡ್ಯಾಮೇಜ್ ಓದ್ಬಿಟ್ಟು. ಇನ್ನೊಂದು ರೌಂಡ್ ಹೊಡೆದ್ರೆ ನಾವೇ ವಿನ್ನು. ನೋಡೋಣ ಯಾರಿಗೆ ಹೇಳ್ತಾರೆ ಅಂತ. ಮತ್ತು ಇಂಟ್ರೋ ಅಪ್ಲಿಕೇಶನ್ನು ಫ್ರೀಯಾಗಿ ಪ್ಲೇಸ್ಟೋರಲ್ಲಿ ಸಿಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇನಾದ್ರು ಬೇಕು ಅಂದರೆ 200 ಲೈಕ್ಸ್ ಮೇಲೆ ಆಗಬೇಕು ಈ ವಿಡಿಯೋ. ವಾಚ್ ಅವರು ಫುಲ್ ನೋಡಿರಬೇಕು. ಮತ್ತು ವ್ಯೂಸ್
100 ಆಗಿರಬೇಕು, ಇಲ್ಲ 200 ಮೇಲಾಗಿರಬೇಕು. 200 ಲೈಕ್ಸ್ ಬೇಕು ಅಂದರೆ ಅಲ್ವಾ. ಝೋನ್ ಡ್ಯಾಮೇಜ್ ಹೊಡೆದಿದ್ದೆ, ರಶ್ ಮಾಡೋಣ. ಓಕೆ, ರಿವೈವ್ ಕೊಡ್ತಾನೆ. ನಾನು ಅವ್ನು ರಿವೈವ್ ಕೊಡೋಕ್ಕೆಲ್ಲ ಝೋನಲ್ಲವನೇ. ಓಕೆ, ಕಿಲ್ ಕ್ಲಿಯರ್ ಆಗ್ಬಿಡ್ತು ನಮ್ಮ ಟೀಮ್ ಅವನದು ಕಿಲ್ ಇದು ಮಾಡಬಾರ್ದು. ರಿವೈವ್ ಝೋನಲ್ಲಿ ಅವನೇ ಸಾಯ್ತಾನೆ ಅಂದ್ಬಿಡಿ. ಇನ್ನು ರಿವೈವ್ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ಕಣ್ಣಕ್ಕೂ. ಅವನಲ್ಲೇ ಝೋನಲ್ಲಿ ಸಾಯಿಸ್ಬಿಡೋಣ ಪ್ಯಾಕ್ ಮಾಡಿಬಿಟ್ಟು. ಯಾವ ಕಡೆಯಿಂದ ಬರ್ತಾನೆ, ಯಾವ ಕಡೆಯಿಂದ ಪ್ಯಾಕ್ ಆಗಿರೋದು ಕಾಣಿಸುತ್ತಿಲ್ಲ ಅವನಿಗೆ, ಯಾಕಂದ್ರೆ ಆ ಕಡೆಯಿಂದ ಬರ್ಬೋದಿತ್ತು. ಮತ್ತೆ ಆ ಕಡೆಯಿಂದ ಬರ್ತಾನೆ ನೋಡ್ತಾ. ಝೋನಲ್ಲೇ ಸಾಯ್ತಾನೆ ಅನಿಸುತ್ತೆ. ಯಾವಾಗ ಬಂದು ಈ ಕಡೆ ಹೀಲ್ ಆಗ್ತಾ ಇರ್ತಾನೆ. ರಶ್ ಮಾಡ್ಬಿಡೋದ. ಇಲ್ಲ ಆಗಿದ್ದಾನೆ. ನಿಂತಾನೆ. ಅಯ್ಯೋ ಏನೋ ರೇಂಜ್ MP40 ಅಪ್ಪ. ಸೂಪರ್ ಮಾಡಿ ಹಾಕ್ಬಿಡೋಣ. ಸೇಫ್ ಝೋನ್ ಬರ್ತಾಯಿದೆ. ಬಾನ್ ಫೈರ್ ತುಂಬ ಸ್ಟಲ್ಲಿ. ಸೇಫ್ ಝೋನ್ ಬಂದು ಸತ್ತೋಗ್ಬಿಟ್ಟಿರ್ತೀನಿ ಅಷ್ಟೇ. ಅವನೇ ಝೋನ್ಗೆ ಹೋಗ್ತಾನೆ. ನಾನು ಹಂಗೆ ಹೋಗ್ಬಿಡ್ದ. ಹೆಲ್ಮೆಟ್ ಅಂತೂ ಉದುರಿಸ್ಬಿಟ್ಟವನೆ. ನಾನಂತೂ ಅವ್ನು ಡ್ಯಾಮೇಜೇ ಹೊಡಿಯೋಕ್ಕಾಗಿಲ್ಲ. ಓಕೆ, 66 ಹೆಡ್ ಶಾಟ್. ರೆಡ್ ನಂಬರ್ ಬಿದ್ದಿದೆ. ಬಾನ್ ಫೈರ್ ಯೂಸ್ ಮಾಡ್ತಾವನೆ. ಎಲ್ಲೋ ಕಾಣು. ಅಯ್ಯೋ ಏನು ಆಗಿಲ್ಲ. ಇಲ್ಲ ಬಿದ್ದಿರೋದು 25 ಬಿದ್ದಿದ್ದೆ. ಪಕ್ಕ ಇನ್ನು ಸ್ವಲ್ಪ ಡ್ಯಾಮೇಜಲ್ಲೇ ಇರ್ತಾನೆ. ರಶ್ ಮಾಡಿಬಿಡೋಣ. ನಾನು ಇಲ್ಲಿ ಆಗೋಕ್ಕೆ ಟೈಮ್ ಕೊಟ್ಬಿಟ್ಟೆ. ಹೆಡ್ ಶಾಟ್ ಬಿದ್ದುಬಿಡ್ತು. ಇನ್ನು 16 HP ಅಲ್ಲಿದ್ದ. ಅಯ್ಯೋ 07 ಹೊಡಿಬೇಕಿತ್ತು. 07 ಹೊಡಿಬೇಕಿತ್ತು. ಈ ರೌಂಡ್ ಹೊಡಿಲಿಲ್ಲ ಅಂದರೆ ಕಮ್ಬ್ಯಾಕ್ ಮಾಡೋಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ. ಈ ರೌಂಡ್ ಹೊಡಿದ್ದೇ ಹೋದ್ರು. ಈ ರೌಂಡ್ ಬಿಡೋದಿಲ್ಲ. ನುಗ್ಗಿಬಿಡ್ತೀನಿ ಮೊದಲೇ ನುಗ್ಬಿಡೋಣ. ನುಗ್ಬಿಟ್ಟು ಜೋರಾಗೆ ಹೊಡೆದ್ಬಿಡೋದ ಗನ್ನಲ್ಲಿ. ಡ್ರ್ಯಾಗನ್ ಬರ್ತಾವನೆ. ಈ ಕಡೆಯಿಂದ ಹೋಗೋಣ. ರೋಡ್ ಸೈಡ್ ಬಾ ಅಂತ ಹೇಳ್ತರು. ಬಂದ. ಮತ್ತೆ ಆ ಕಡೆಯಿಂದ ಹೋಗಡ್ದ. ಅವನು ಆ ಕಡೆಯಿಂದ ಬರ್ತಾವನು ನಮ್ಮ ಟೀಮ್. ಅವನ ಪಪ್ಪ ಆಮೇಲೆ ಅವನೊಬ್ಬನೇ ಸತ್ತೋದೆ. ಹಿಂದೆ ಹೊಡೆದ ಮುಂದೆ ಹೊಡೆದ ಅಂತ ಹೇಳ್ತಾರೆ ಮೇಲೆ. ಅಯ್ಯೋ ಓಕೆ, 1 ನಾಕ್ ಮಾಡಿದೆ. ಬ್ಲೂವಲ್ಲಿ ಬೇರೆ ಪ್ಯಾಕ್ ಆಗಿಬಿಟ್ಟು. ಓಕೆ, ನಾಕಾಗ್ಬಿಟ್ಟ. ಒಪ್ಪಿ ಬಾಡಿ ಡ್ಯಾಮೇಜಲ್ಲಿ ಕ್ಲಿಯರ್ ಮಾಡಿದೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.